ಎಲ್ಲರಿಗಿಂತ ಮುಂಚೆ. ನೆಕ್ಸ್ಟ್ 8th ಕ್ಲಾಸ್ ಹುಡುಗನೇ ಗೆಲ್ತಾನೆ. ವೆರಿ ಗುಡ್. ನೆಕ್ಸ್ಟ್ ಯಾಕೆ 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 ಅವನ ರೀ 1ನೇ 5th 3 1 3 ಎಲ್ಲ 1 ಸ್ಟ್ಯಾಂಡರ್ಡ್ ಎಲ್ಲ ಮುಗಿಸ್ಗೇಶನ್ ಬಂದಿರ್ತಾನೆ ರೀ. ರನ್ನಿಂಗ್ ಇರುತ್ತೆ ರೀ ಅವನಿಗೆ. ನೆಕ್ಸ್ಟ್ ಹೇಳ್ತು ಯಾಕೆ 1ನೇ ತನಿಗೆ ಊಟ ಉಂತಾರೆ ಅದು ಓಡೋಕೆ ಆಗೋದಿಲ್ಲ ರೀ ಅವ್ರಿಗೆ. ಮತ್ತು 5th ಅವ್ರಿಗೂ ಆಗೋದಿಲ್ಲ ರೀ. 5th ಕಣ್ಣವ್ರಿಗೆ ಕಾಣೋದಿಲ್ಲ ರೀ, ಆಗೋದಿಲ್ಲ ರೀ. ಕಾಲಿರೋರಿಗೆ ಓಡೋದು ಆಗೋದಿಲ್ಲ ರೀ. ಮತ್ತು ಇನ್ನೊಬ್ಬಕ್ಕೆ ಮಗುವಿನ ಜವಾಬ್ದಾರಿ ಇರ್ತಿರಲ್ಲ, ಅವ್ರ ಮಮ್ಮಿ ಸಂತಿ ಹೋಗ್ತಾರೆ, ಮಗುವಿನ ಜವಾಬ್ದಾರಿ ಇರ್ತೀರಿ. ಮತ್ತು ಆ ಮಗುವಿನ ಕರ್ಕೊಂಡು ಓಡೋತ್ನಾಗ ಬಿದ್ದು ಏನಾರ ಆಗುತ್ತೆ ಭಯ ಇರುತ್ತೆ ರೀ. ಅಕ್ಕಿನ ಓಡೋದಿಲ್ಲ, ಆಕಿ ಓಡೋದೇ ಇಲ್ಲ ರೀ. ಹೇಳ್ತಪ್ಪ ಲಾಸ್ಟ್ ಉಳಿತಾನೆ ಅವನೇ ಗೆಲ್ತಾನೆ. ವೆರಿ ಗುಡ್. ಚಪ್ಪಾಚಟ್ರ ಅವ್ರಿಗೆ. ವೆರಿ ಗುಡ್. ನೆಕ್ಸ್ಟ್ ಕುಡಪೆ 8ನೇತಿದಾವ. ಏನು 8ನೇತಿದ್ರೆ ಫೇವರ್ ಆಗಿಬಿಟ್ರೆ ಎಲ್ಲ ದಿನ ರನ್ನಿಂಗ್ ಮಾಡ್ತಾನೆ. ದಿವಸ ರನ್ನಿಂಗ್ ಮಾಡಿ ಫಿಟ್ ಆಗ್ಯಾನವ ಅವನೇ. ಹೌದು, ಅದಕ್ಕೆ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟ ನಾವು. ನೆಕ್ಸ್ಟ್ ಯಾಕೆ ರನ್ನಿಂಗ್ ಮಾಡಿ ಅವನಿಗೆ ಫಿಟ್ ಆಗಾನ. ನೆಕ್ಸ್ಟ್ 7th ಕ್ಲಾಸ್ ಹುಡುಗ ಗೆಲ್ತಾನೆ. 8th ಯಾಕೆ ಅವನಿಗೆ ರೀ ಎನರ್ಜಿ ಇರ್ತೈತೆ ರೀ. 1ನೇ ಕ್ಲಾಸ್ಲಿದ್ದ ಎಲ್ಲ ರನ್ನಿಂಗ್ ಇರ್ತೈತೆ ರೀ, ಅದಕ್ಕೆ ಅವನೇ ಗೆಲ್ತಾನೆ. ವೆರಿ ಗುಡ್. ನೆಕ್ಸ್ಟ್ 8ನೇ ಕ್ಲಾಸ್ ಹುಡುಗ. 8ನೇ ಕ್ಲಾಸ್. ನೆಕ್ಸ್ಟ್ ಎದಕ್ಕೆ ಯಾಕೆ ಅವ್ರು ರನ್ನಿಂಗ್ ಒಳಗೆ ಪಾಸ್ ಇರ್ತಾನೆ, ದೊಡ್ಡವ ಇರ್ತಾನೆ. 1ನೇ ಹಾಂ 1ನೇತ್ತೇವ್ ಗೆಲ್ತಾನೆ. ಯಾಕಪ್ಪ ಅವ ಸಣ್ಣ ಇರ್ತಾನೆ, ಚೆನ್ನಾಗಿರ್ತಾನ, ಓಡ್ತಾನೆ. ಉಳ್ಕಿದ್ರು ಓಡಾಕತ್ತಿದ್ರಲ್ಲ, ಆಗ್ತಿತ್ತು ಅವ್ರಿ ಅವ್ರಿಗೂ ಆಗ್ತಿತ್ತು. ಆದ್ರೆ 1ನೇತ್ತದ ಫಸ್ಟ್ ಬಂದ. ಆ ಮೊಲ ನಿದ್ದೆ ಹತ್ತಿದಂಗೆ ಅವ 8th ನಿದ್ದೆ ಮಾಡಕತ್ತಿದ್ನ ಎಲ್ಲರೂ ಇಲ್ಲಲ್ಲ, ಆದರೂ ಅವ ಸೋತ 8th. ನೆಕ್ಸ್ಟ್ ನರ್ಸರಿ ಹೋಗಿ ಗೆಲ್ತಾನೆ. ವೆರಿ ಗುಡ್. ನೆಕ್ಸ್ಟ್ ಯಾಕೆ 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 ಹೌದು ಈ ಕಡೆ ಬಾಜು ಮನೆ ಐತ್ಲ. ಹಾಂ ಸಾತಪ್ಪ ಅವ್ರ ಮೊಮ್ಮಗ. ವೆರಿ ಗುಡ್. ಜಾಣಾಗ ಓದಿ. ಥಿಂಕ್ ಡಿಫ್ರೆಂಟ್. 8th ಕ್ಲಾಸ್ನಾಗ ಗೆಲ್ತಾನೆ. ವೆರಿ ಗುಡ್. ಹಾಂ 8ನೇತದ ಗೆಲ್ತಾನೆ. ಯಾಕೆ ಅವ ದೊಡ್ಡ ಇರ್ತಾನೆ ರೀ. 1ನೇ ನಿಂತಾನ. ಪ್ರಾಕ್ಟೀಸ್ ಮಾಡಿರ್ತಾನೆ. ನೆಕ್ಸ್ಟ್ ನಿಂದು ಯಾಕೆ ಅವನು ಎನರ್ಜಿ ಇರ್ತೈತೆ, ಓಡಾಕತ್ತಲ್ಲ, ಓಡ್ತಾನೆ. ನೆಕ್ಸ್ಟ್ ಎಲ್ಲರೂ ಮತ್ತೆ ಇವಾಗ ಹೇಳಿಲ್ಲ ಶ್ರೇಯಸ್. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ರೇಸ್? Who will win the race? ಭಾರಿ ಒಳ್ಳೆ ತಲೆ ಭಾರಿ ಇದ್ದದ ಹೇಳ್ತಾರೆ. ಅವ್ರಿಗೆ ಅವಕಾಶ. ಮೊದಲ ಹೆಡ್ ಮಾಸ್ಟರ್ ಕೇಳಿ ನಮ್ಮ ಬಿಯೋ ಹೆಂಗೆ ಅನ್ಸರ್ ಹಂಗೆ ಮಾಡ್ಸೋ. ಬಿಯೋ ಬಂದ್ರೆ ಹೆಂಗೆ ಅನ್ಸರ್ ಮಾಡ್ಬೇಕು ಅಂತ ಯಾರು ಶೇರ್ ಮಾಡ್ಲಿಕ್ಕೆ ಇಷ್ಟಪಟ್ರ ಶೇರ್ ಮಾಡಿ. ಇವರು ಸ್ಟೂಡೆಂಟ್ ಬರ್ರಿ. ಸುಮ್ಮನೆ ನೀವೆಲ್ಲ ಕುಂತವ್ರು ದಂಡ ಕೊಡ್ಬೇಕು ನೋಡಿ ಮಾತಾಡಿದ್ರೆ. ನೀವು ರೇಸ್ ಯಾರು ಗೆಲ್ತಾರಂತ ಹೇಳಿಲ್ಲ. ರೇಸ ಮುಗ್ದಿಲ್ಲ ಇನ್ನ. ರೇಸ ಮುಗ್ದಿಲ್ಲ ಇನ್ನ. ನರ್ಸರಿ ಅವ್ರು ಗೆಲ್ತಾರ. ವೆರಿ ಗುಡ್. ನಾ ಹೇಳ ನಾವು ನನಗೆ ನಂದೇನು ಐಡಿಯಾ ಅಂದ್ರೆ ನಿಮಗೆಲ್ಲ ಬೇಜಾರಾಗಿದ್ದಿಲ್ಲ. ನಂದೇನು ಐಡಿಯಾ ಅಂದ್ರೆ ಅವರೆಲ್ಲ ಹೇಳಕಂತಿದ್ರಿ ಇರ್ಲಿಕ್ಕೆ ಬಿಡ್ರಿ, ನಾ ಹೇಳ್ತೀನಿ. ನಂದೇನು ಐಡಿಯಾ ಅಂದ್ರೆ ಅವ್ರು ಇರ್ತಾರಲ್ಲ 6 ಮಂದಿ, ಒಬ್ಬವ ನರ್ಸರಿಯಾಗ ಇರ್ತಾನೆ, ಒಬ್ಬವ 5ನೇತೆ, ಒಬ್ಬವ 8ನೇತೆ. ಅವ್ರು ಚಲೋ ಇರ್ತಾರಿಲ್ಲ ಅವ್ರಂತರೂ ಉಳ್ಕಿದ ಅಲ್ಲ ನಿಂತ್ಬಿಟ್ರ. ನಿಂತಾದ್ಮೇಲೆ ನರ್ಸರಿ ಅವ ಎದ್ದು ನಿಂದ್ರಿ.
ನಾ ಹೇಳ್ತೀನಿ ಅವ್ರು ಜೋಕ್ ಮಾಡತ್ತೀನಿ ನಾ ಆಯ್ತಿನ ಅಭಿ ಪಿಕ್ಚರ್ ಬಾಕಿ ಹಾಂ ಇವ ಇದ್ದಲ್ಲ ನರ್ಸರಿ ಅವ ಅವ ಹೇಳ್ದವ ಐನತ್ತಿದ ಇದ್ನಲ್ಲ ಅವರಿಬ್ರು ಭಾಳ ಸ್ಟ್ರಾಂಗ್ ಇದ್ರು ರನ್ನಿಂಗ್ ರೇಸ್ ಹತ್ತಿದಾಗ ನರ್ಸರಿ ಅವ ಓಡಬೇಕಾಗಿತ್ತು ಫಸ್ಟ್ ಬರಬೇಕಿತ್ತು ಭಾರಿ ಚುರುಕಿದ್ದವ ಅವ ಹೇಳ್ದವ್ರಿಗೆ ಅವ್ರಿಗೆ ಎಲ್ಲರಿಗೆ ಕಾಲು ಎಲ್ಲ ಇದು ಮಾಡಿ ಅವ್ರಿಗೆ ಹಿಂಗೆ ನುಗ್ಗಿಸಿ ಓಡ್ ಹೋಗಿ ನರ್ಸರಿ ಅವ ಫಸ್ಟ್ ಬಂದ್ಬಿಟ್ಟ ನನ್ನ ಪ್ರಕಾರ ಹೌದಿಲ್ಲ ಹಾಂ ಇವ್ರು ಹೇಳ್ತಾರೆ ಮೇಡಮ್ ಓಡುವತ್ತೆ ನುಗ್ಗಿಸ್ತಿರಿಲ್ಲ ಪಾಪ ಅವ್ರು ಏನು ಕಾಲಿಲ್ಲಾರ್ದವ್ರು ಕಣ್ಣಿಲ್ಲಾರ್ದವ್ರು ಸುಮ್ಮ ಪಾಪ ರೇಸ್ ಹಚ್ಚಾರ ಬಿಡು ಓಡ್ಲಂದು ಸುಮ್ಮ ನಿಂತಿರೋರು ಹೌದಿಲ್ಲ ಓಡಾಕತ್ತಿದ್ದವ್ರು ಯಾರು ಐದನೇದವ ಎಂಟನೇದವ ಇವ ನರ್ಸರಿ ಅವ ಭಾಳ ಬೆರಕಿದ್ದ ಅವ್ನು ನುಗ್ಗಿಸಿ ನುಗ್ಗಿಸಿ ಎಂಟನೇದವ್ಗೆ ಹಿಂಗೆ ಕಾಲು ಬಡದ ಏನು ಮಾಡಿದವ ಓಡಿ ಯಾರು ಫಸ್ಟ್ ಬಂದ್ರು ನರ್ಸರಿ ಅವ ಫಸ್ಟ್ ಬಂದ ಹೌದಾ ಹಾಂ ನೆಕ್ಸ್ಟ್ ನೀ ಹೇಳ್ರಿ ಇವ್ರ ಪ್ರಕಾರ ಏನು ಮಾಡಿದ್ರು ಹಾಂ ಹೇಳ್ರಿ ಯು ಹ್ಯಾವ್ ನೋ ಐಡಿಯಾಸ್ ಅಬೌಟ್ ದಿಸ್ ರೇಸ್ ಸರ್ ನೀವು ರೀ ಅವ್ರು ಕೇಳಿ ಲಾಸ್ಟ್ ಹೇಳ್ತಾರೆ ಅವ್ರು ಯಾರೋ ಅಲ್ಲ ಅಂತಾರ ಟೀಚರ್ ಅವ್ರು ಹೇಳ್ತಾರೆ ರೇಸಿಗೆ ಹಂಚ್ಬಿಟ್ಟಾರ ಅವ್ರು ಅಲ್ಲ ಸುಮ್ಮನೆ ಪ್ರಯತ್ನ ಮಾಡ್ರಿ ಅದಕ್ಕೆ ಡ್ರಾಪ್ ಹೋಗೋದು ಸರ್ ನೀರು ಅದಾವೇನ್ರಿ ಅದಾವ ಆಯ್ತು ಕಂಪನಿ ಅದಾವ ಇಲ್ಲ ಬೇಜಾರಾಯ್ತೇನೋ ನಾ ಭಾರಿ ಚಂದ ಅದ ರೀ. ಇಲ್ಲ ಅದು ಶಾಲೆಗೆ ಮಾತ್ರ ಆಗ್ತದೆ. ಇಲ್ಲ ಹಾಯ್ ಏನ your ideas, please share your opinion about this ಹೇಳ್ರಿ ಅದಕ್ಕೆ story. ಹೇಳ್ರಿ ಮೇಡಮ್. ಹೇಳಿ ಟ್ರೈ ಮಾಡ್ರಿ ನಾ ಅದಕ್ಕೆ ಹಾ 1 2 3 ಈಗ ನನಗೇನಿದ ಆನ್ಸರ್ ಮೊದಲು ಗೊತ್ತಿಲ್ಲ ಸುಮ್ಮ ಅಕ್ಕಾರ ನಮ್ಮಿಂದ ಏನು ಆನ್ಸರ್ ಮೇಡಮರ ನಮ್ಮಿಂದ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾ ಹೇಳಿದೆ ಓಕೆ 1 2 3 ಈ ಮೊದಲ ಅವ್ರು ಏನು ಹೇಳಿದ್ರು ಅರ್ಥ ಮಾಡ್ಕೊಡ್ರಿ ಫಸ್ಟ್ಲಿಕ್ಕೆ ಅವರು ಆಮೆ ಮತ್ತು ಮೊಲದ ಕತೆ ಹೇಳಿದ್ರಲ್ಲ ಒಂದನೇ ಸರ್ತಿ ಯಾರು ಗೆದ್ರು ಆಮೆ ಗೆದ್ದು ಎರಡನೇ ಸರ್ತಿ ಮೂರನೇ ಸರ್ತಿ ನಾಲ್ಕನೇ ಸರ್ತಿ ಐದನೇ ಸರ್ತಿ ಆರನೇ ಸರ್ತಿ 5 ಸರ್ತಿ 6 ಸರ್ತಿ 5 ಸರ್ತಿ ಓಕೆ 5ನೇ ಸರ್ತಿ ಗೆದ್ರು ಹೌದಾ ಕೇಳಿ 1 2 ಮಸ್ಕಿ ಚಂದಕ್ಕವ್ರ ಮಗನ ಈಗ ಫಸ್ಟ್ ಬಂದವ್ರಿಗೆ ಪ್ರೈಸ್ ಅಂತ ಹೇಳಿರಲ್ಲ ಅವ್ರು ಯಾರಿಗೆ ಪ್ರೈಸ್ ಫಸ್ಟ್ ಬಂದವ್ರಿಗೆ ಪ್ರೈಸ್ ಈಗ ನನ್ನ ಪ್ರಕಾರ ಆ 8ನೇ ಇದು ಅದೇನು ಹುಡುಗಿ ಇತ್ತಲ್ಲ ತಂಗಿ ಕರ್ಕೊಂಡ್ ಬಂದಿದ್ದಲ್ಲ ಆಕೆ ಏನು ಮಾಡ್ತಾಳ ಅವ್ರ ತಂಗಿನ ಆಕೆ ಹಿಡ್ಕೋತಾಳ ಯಾಕಂತಂದ್ರೆ ಈಗ ಈ ಗಸರಿನ ಇವ್ರ ಅಣ್ಣ ಇವ್ರ ತಂಗಿ ಮಸ್ಕಿಯಾರ ತಂಗಿ ಸಂಭ್ರಮ ಕಡೆ ಬಾಂಧ ಬರ್ತಾಳ ಕರೆದ್ರೆ ಹೋಗ್ತಾಳ ಸಂಭ್ರಮ ಕರೆದ್ರೆ ಹೋಗ್ತಾಳ ಇಲ್ಲ ಅದಕ್ಕೆ ಹಿಂಗಾಗಿ ಅವರಿಬ್ರು ಓಡಾಕ ಶುರು ಮಾಡ್ತಾರೆ ಒಂದನೇದು ಇನ್ನು ಎರಡನೇದಾಗಿ ಅವೇನು ಹೇಳ್ತಾವಿದ್ದಲ್ಲ ಹೇಳ್ತಾವ್ ಗಟ್ಟಿಮುಟ್ಟಿ ಇರ್ತಾನೆ ಅದ ಅವೇನು ಮಾಡ್ತಾನಪ್ಪ ಅಂತಂದ್ರೆ ಯಾರ ಮಗು ಕುರುಡಿರ್ತಲ್ಲ ಹೌದಾ ಅಥವಾ ಯಾವ ಸ್ವಲ್ಪ ಕುಂಟದನು ಬಹುಶಃ ನನಗನ್ಸಿ ಮಟ್ಟಿಗೆ ಕುರುಡನನ್ನ ಅವ ಹೊತ್ಕೋತ ಅದು ಮಗುವಿನ ಸಾಂದಿರ್ತದ ಪಾಪ ಕಣ್ ಕಾಣ್ತಿರೋದಿಲ್ಲ ಹೀಗಾಗಿ 8ನೇ ತಾವು ಗಟ್ಟಿ ಮುಟ್ಟಿರ್ತಾವಲ್ಲ ಅವೇನ್ ಮಾಡ್ತಾನ ಆ ಕುರುಡ ಮಗುರನ್ನ ತೆಗಲು ಮ್ಯಾಗ ಹೊತ್ಕೋತಾನ ಅಲ್ಲೊಂದು ಜೋಡಿ ಅವ ದೊಡ್ಡ ಇದ್ನಂದ್ರ ಆಯ್ತು ಅವ ದೊಡ್ಡವ ಇದ್ನಂದ್ರ
ಇನ್ನೊಂದು ನೀವು ಹಂಗೆ ಹೇಳಿರಲ್ಲ, ಹ್ಞೂ ಅವ ನೀವು ಏಳು ಹುಡುಗ ಅಂತ ಹೇಳಿ ಒಬ್ಬ ಕುರುಡ ಅಂತ ಹೇಳಿ. ನನ್ನ ಪ್ರಕಾರ ಆ ಕುರುಡು ಹೋಗು ಒಂದೆತ್ತ ಅದು ಎರಡನೇ ಮಗು ಇರ್ಬೋದು ಇರ್ಬೋದು. ಹ್ಞೂ ನನಗೆ. ಹಾಂ ಆಯ್ತಾಯ್ತು. ನಾ ಸುಮ್ ಕ್ರಾಸ್ ಕ್ವಶನ್ ಕೇಳ್ತೀನಿ ಸರಿ. ನೆಕ್ಸ್ಟ್ ಅಂದ್ರೆ ವಿಚಾರ ಮಾಡೋ ಶಕ್ತಿ ಬೆಳಿಲ್ಲ ಅಂತ ಕೇಳಕತ್ತೀನಿ ನಾ. ಕ್ರಾಸ್ ಕ್ವಶನ್ ಅಂದ್ರೆ ಅದನ್ನು ಇತ್ತಂದ್ರೆ ಏನು ಮಾಡಬಹುದು ಅಂತ ನಿಮಗೆ ಸ್ಟ್ರಕ್ ಮಾಡಿ ಆಮೇಲೆ ಹಾಂ ಅದರ ಈಗ ದೊಡ್ಡ ಮಗು ದೊಡ್ಡವ ಹೇಳ್ದವ ಏನ್ ಮಾಡ್ತಾನ ಆ ಕುರುಡನ್ನ ಎಲ್ಲಿ ಹೊತ್ಕೋತಾನ ಒಂದೇದು ಸಿಚುವೇಶನ್ ಕ್ಲಾರಿಟಿ ಇರ್ಲಿ. ಇನ್ನ ಅಕ್ಕ ತಂಗಿ ಇದ್ರಲ್ಲ ಅವ್ರಿಬ್ರು ಅವ್ರು ಹಿಡ್ಕೊಂತಾರ. ಅದ್ರ ಜೊತೆಗೆ ಇನ್ನೊಬ್ಬ ಇದ ಎರಡು ಜೋಡಿ ಹುಡುಗಲ್ಲ ಒಬ್ಬ ಐದನೇದವ ಕುಂಟ 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 ಇಷ್ಟೇ. LKG ಅವ್ರ ಅಕ್ಕ ಎತ್ಕೊತಾಳ ಆ ಮಗುವನ್ನ ಅದು ಹಿಡ್ಕೊಂತಾಳಕಿ. ಇದು ಒಟ್ಟು 6 ಮಂದಿ. 6 ಮಂದಿ ಒಳಗೆ ಆ ಕೂಸಿ ಇದ್ದು ಬಿಟ್ಟು ಆ ಹುಡುಗಿನ ಬಿಟ್ಟು ಕೂಸಿನ ಹೊತ್ಕೊಂಡಿರ್ಲ ಹಾಕಿ ಅದನ್ನ ಹಿಡ್ಕೊಂತ ಅದು ಬಿಟ್ಟು ಮತ್ತೆ 6 ಮಂದಿ. ಓಕೆ, ಹಂಗಂದ್ರೆ ನಾವೇನ್ ಮಾಡ್ಬಿಡ್ನು ಆ ಅಕ್ಕ ಅದಕ್ಕಿ ತಂಗಿನ ಎತ್ಕೊಂತಾಳ ಅಥವಾ ಹಿಡ್ಕೊತಾಳ ಅವ್ರಿಬ್ರು ಜೋಡಿ ಆತ್ ಮುಗಿ ಜೋಡಿ ಆದ್ರ ಅವ್ರು. ಈ ನೀವು ನನಗೆ 6 ಸುತ್ತ ಚಲೋ ಆಗ್ತಿತ್ತು. 6 ಮಂದಿ ಅಂತ ತಿಳ್ಕೊರಿ. 6 ಮಂದಿ. ಓಕೆ, ಆ ಸಣ್ಣ LKG ಹುಡುಗಿನ ಅವ್ರ ಅಕ್ಕ ಎತ್ಕೋತಾಳ. ಆ ದೊಡ್ಡ ಹುಡುಗ ಏನ್ ಮಾಡ್ತಾನ ಕುರುಡನ್ನ ಹೊತ್ಕೋತಾನ. ಇನ್ನು 4ನೇ 5ನೇ ಒಬ್ಬ ಇರ್ತದ, ಇನ್ನೊಂದ ಕುಂಟ ಇರ್ತಾನಲ್ಲ ಆ ಕುಂಟನ್ನ ನಡಬರ್ಕ್ ಹಿಡ್ಕೊಂಡು ಅದ 5ನೇ ಏನ್ ಮಾಡ್ತದ ಓಡಿಸ್ತದ. ಒಂದ್ ಕಾಲ ಇರ್ತದಲ್ಲ, ಹೀಗಾಗಿ ಅವನೇನ್ ಮಾಡ್ತಾನವ ಒಂದು ಕಾಲ ಈ ಕಡೆ ಯಾವ ಕಾಲಿಲ್ಲ ಆ ಕಡೆ ಅವ್ನು ಹಿಡ್ಕೊಂಡು ಹಿಂಗೆ ಕೈ ಹಿಡ್ಕೊಂಡು ಬಾ ಓಡ್ಬಾ 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 ಅಂತ ಹೇಳಿ ಅವರು 3 ಜೋಡಿಯಾಗಿ ಓಡ್ತಾರ. ಅರ್ಥ ಆಗ್ತದ? 3 ಜೋಡಿಯಾಗಿ ನಿಮ್ಗೆ ಗೊತ್ತೈತಿಲ್ಲೋ, ಚಂದ್ರನ ಮೇಲೆ ಪ್ರಥಮವಾಗಿ ಕಾಲಿಟ್ಟವರು ಅಂದಾಗ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಇನ್ನೊಬ್ರು ಇಬ್ಬರು ಹೆಸರು ಹೇಳ್ತಾರೆ. ಯಾಕೆ ಅವರು ಇಬ್ರು ಒಮ್ಮೆ ಚಂದ್ರನ ಮೇಲೆ ಇಬ್ರು ಅವ್ರು ಏನ್ ಮಾಡಿಬಿಟ್ರ ಅಂತಂದ್ರ ಲೇ ತಂಗಿ ಅವರು ಇಲ್ಲಿಂದ ಹೋಗಾಕ ಕೂಡಿ ಹೋಗಿ ಇನ್ನೇನು ಚಂದ್ರನ ಮ್ಯಾಗ ಕಾಲಿಡಬೇಕಂದಾಗ ಅವ್ರ ತಲೆಯಾಗ ಒಂದು ಹೊಡಿತು. ಅಕಸ್ಮಾತ್ ಒಂದ್ ವೇಳೆ ನಾ ಮೊದಲಿಟ್ರ ಪುಸ್ತಕದಾಗ ಏನ್ ಬಿಡ್ತಾರ ಚಂದ್ರನ ಮೇಲೆ ಮೊದಲು ಹೆಸರಿಟ್ಟವ್ರು ಕಾಲಿಟ್ಟರು. ಅಕಸ್ಮಾತ್ ಭಾಗ್ಯ ಮೇಡಮ್ ಅವ್ರು ಇಟ್ರಂದ್ರ ಚಂದ್ರನ ಮೇಲೆ ಮೊದಲು ಹೆಸರಿಟ್ಟವರು ಭಾಗ್ಯಶ್ರೀ ಮೇಡಮ್ ಅಂತ ಬರ್ಬಿಡ್ತಾರ. ಅದಕ್ಕೆ ಅವ್ರಿಬ್ರು ಇಲ್ಲಿಂದ ಕೂಡಿ ಹೋಗಿವಿ, ಅದಕ್ಕೆ ಅಲ್ಲಿನ ಏನ್ ಮಾಡೋಣ ಕೂಡೆ ಇಳಿಯೋಣ ಅಂತೇಳಿ ಅವ್ರಿಬ್ರು ಏನ್ ಮಾಡಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಇವ್ರ ಫ್ರೆಂಡ್ ಇಬ್ರು ಕೂಡಿ ಒಮ್ಮೆ ಚಂದ್ರನ ಮೇಲೆ ಕಾಲಿಟ್ರು. ಅವ್ರಿಗೆ ಚಪ್ಪಾಳೆ. ಹಂಗ ಇಲ್ಲಿ ಮೇಡಮ್ ಅವ್ರೇನ್ಯಾರ ಫಸ್ಟ್ ಬಂದವ್ರ ಪ್ರೈಸ್ ಅಂತ ಯಾರ ಅವ್ರು ಏನ್ ಮಾಡ್ತಾರ ಅಷ್ಟೂರು ಒಮ್ಮೆ ಇಲ್ಲಿಂದ ಓಡಾಕ್ ಶುರು ಮಾಡ್ತಾರೆ. 3 ಜೋಡಿಯಾಗಿ ಓಡಾಕ್ ಶುರು ಮಾಡ್ತಾರೆ. ಓಡಿ 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 ಇನ್ನೇನು ಲಾಸ್ಟ್ ಗಿರಿ ಇರ್ತಲ್ಲ ಅಲ್ಲಿ ಬಂದು ನಿಂತ ಎಲ್ಲಾರು ಕೂಡಿ ಒಮ್ಮೆ ಹೆಜ್ಜೆ ಬಿಡ್ತಾರೆ. ಅವಾಗ ಎಲ್ಲರಿಗೂ 6 ಮಂದಿಗೆ ಫೋನ್ ಮಾಡಿ ಬಂದ್ಬಿಡ್ತಾರೆ. ಹೇಗೆ ಇಷ್ಟ ಆಯ್ತಾ? ಕರೆಕ್ಟ್. ಇದು ನನ್ನ ಪ್ರಯತ್ನ. ಅದು ಮುಂದಿನ ಸರಿಯಾದ ತಪ್ಪು ನಿಮಗೆ ಸಮರ್ಪಣೆ. ಇಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರು. ನಿಜವಾಗಿ 6 ಮಂದಿನೂ ಫಸ್ಟ್ ಬಂದರು. ಆದ್ರೆ ವಿಧಾನ ಹೆಂಗಿತ್ತಂದ್ರೆ ನಿಮ್ಗೆ ಅದನ್ನು ಮಾಡಲ್ ಆಗಿ ತೋರಿಸ್ತೀನಿ. ಸ್ವಲ್ಪ ಮಂದಿ ಹಿಂಗೆ ಹೋಗ್ರಿ, ಸ್ವಲ್ಪ ಮಂದಿ ಹಿಂಗೆ ಹೋಗ್ರಿ. ರೇಸ್ ಹಚ್ಚುನಿಲ್ಲ ಇವಾಗ. ವಿತ್ ಪ್ರಾಕ್ಟಿಕಲ್ ಎಲ್ಲ ಹಂತಗಳು 5 ಹಂತಗಳು: ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪಾಂಡ್, ಇವ್ಯಾಲ್ಯೂಯೇಟ್. ಅಂದ್ರೆ ಬರೋಬರು. ಹಾಂ ಸರಿ ಕೂಡ್ರಿ ಇದು ಮಡಿಗೆ ಕೊಡು. ಕೇಳಿ ಭಾಳ ಇಂಟ್ರೆಸ್ಟಿಂಗ್. LKG ಕೊಡ್ರಿ. LKG ಒಬ್ರು ಬರ್ರಿ. LKG ನೀ ಬಾ ಬಾ ಕಮ್ ಬಾಯ ಬಟ್ಟಿದ್ರು. ವೆರಿ ಗುಡ್. ನೆಕ್ಸ್ಟ್ ಯಾರನೇ? 5ನೇ ಕ್ಲಾಸ್. 5ನೇ ಕ್ಲಾಸ್ ಬರ್ರಿ.
ಹೂ ಈಸ್ ಸ್ಟಡಿಂಗ್ 5th ಕ್ಲಾಸ್? ಯಾರು 5th ಯಾರು? ಅವ್ರಲ್ಲ ಫಿಫ್ತ್ ಅವ್ರು ಮಸ್ಕಿ ಆಗಲ್ಲ ಬಂದಾನ ಬೇರೆದವ್ರು. ಐದದವರು ಬಾ 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 ಇವಾಗ ಸ್ಟ್ರಾಂಗ್ ಇಲ್ಲಿ ಬಾ, ಇಲ್ಲಿ ಹಿಂದೆ ಸರಿ, ರೇಸ್ ಸರಿ, ಹಿಂದೆ ಸರಿ. ಸರಿ ಹಾಂ, ಕುರುಡ್ರಾಗಿ ಯಾರು ಮಾಡ್ತೀರಿ? ಕುರುಡ್ರಾಗಿ ಯಾರು ಆ್ಯಕ್ಟಿಂಗ್ ಮಾಡ್ತೀರಿ? ಚೆಂದಾಗಿ ಮಾಡ್ಬೇಕು, ಹಿಂಗೆ ಕಣ್ಣು ಹಿಂಗೆ ಮಾಡಿ ಹಿಂಗೆ ಚೆಂದಾಗಿ ಮಾಡ್ಬೇಕು. ವಿಡಿಯೋ ಮಾಡ್ಕೋತೀವಿ. ಸಂಭ್ರಮ ಮಾಡ್ತಾನೆ ಸಂಭ್ರಮ ಹಿಡ್ಕೊ. ಎಲ್ಲ ಸಕಲ ಕಲಾವಲ್ಲಭ ಹಾಂ ಹಿಡ್ಕೊ. ನಿಂದ್ರು ಬಡಿ ಹಿಡ್ಕೊಂಡು ಇವಾಗ ನಿನ್ನ ಬಾಜು. ಕಣ್ಣು ಮುಚ್ಚು, ಕಣ್ಣು ಹೆಂಗೆ ಕುರುಡ ಹಾಂ ಕುಂಟ. ಹಾಂ ಬರೇ ಬಾಯ್ಸ್ ಆದ್ರು ಸಮಾನಾರ್ಥಕ, ಇದು ಲೇಡೀಸ್ ಈಗ. ಹೌದೌದು. ಕುಂಟ್ರ ಯಾರು? ಈಗ 3 ಮಂದಿ ಲೇಡೀಸ್ ತೊಗೊಂಡ್ಬಿಡ್ರಿ. ಕುಂಟ್ರ ಯಾರು? ಕುಂಟ್ರಿಗೆ ಒಂದು ಬಡಿಗೆ ಕೊಡು, ದೊಡ್ಡದೈತೆ ನೋಡು. ಸರಿ ಅದ. ಹಾಂ ಈಕಿ ಕುಂಟ್ರ? ಹ್ಞೂ ಹಾಂ ಕುಂಟು ಹಿಂಗೆ ಕುಂಟ್ಬೇಕಮ್ಮ ಚೆನ್ನಾಗಿ. ಕೊಂಡ್ಕೊಂಡು ಹೋಗ್ಬೇಕು ಮತ್ತು ನೀ ಎಲ್ಲ ಹಾಂ ಅದು ಸಾಧು ಹೋಗಿಲ್ಲಂಗೆ ಮಾಡಿ ಸರಿ ಹಿಂದೆ ಸರಿ. ಹಿಂಗೇನಿದೆಯಲ್ಲಪ್ಪ ಅದು ಕಾಮಿಡಿ ಐತಲ್ಲ. ಹಾಂ ನೆಕ್ಸ್ಟ್ ಯಾರು? ಕುಂಟ 8th ಕ್ಲಾಸ್ ಯಾರು? ಹೂ ಈಸ್ ಸ್ಟಡಿಂಗ್ ಇನ್ 8th ಕ್ಲಾಸ್? ಒಬ್ಬಾಕಿ ಇನ್ನೊಬ್ಬಾಕಿ ಬಾ ನೀವು. ಗೋ ಬ್ಯಾಕ್. ಸರಿ ಇನ್ನೊಬ್ರು 5th ಮುಗೀತು. 8th. ಫಸ್ಟ್ ಸ್ಟ್ಯಾಂಡರ್ಡ್. ಹಾಂ ಹುಡುಗಿ ಪಾಪು. ಇದೇ ಪಾಪು ಅಲ್ಲ ಇನ್ನೊಂದಿತ್ತಲ್ಲ, ನನ್ಗೆ 6 ಮಂದಿ ಬೇಕು. ಅದೇ 6 ಮಂದಿ. ಬಾ ಬಾ, ನನಗೆ 7 ಮಂದಿ ಬೇಕು ಅಂತ. 8th ಕ್ಲಾಸ್ ಹುಡುಗಿ ಕೊಡು, ಹೊತ್ಕೊತಾಳಕ್ಕೆ. ಇನ್ನೊಬ್ರು ಬೇಕಲ್ಲ, ಇನ್ನೊಂದು ಹುಡುಗಿ. ಹಾಂ ಯಾರು ನೀನೇ ಹೊತ್ಕೊಂಬಾರಮ್ಮ. ಬರಮ್ಮ. ಏ ಬಾರಮ್ಮ ಬಾರಮ್ಮ. ಚಲೋ ಇಲ್ಲೇನಿದ್ರ ಮೀ ಕಣ್ಣೆ. ಹಾಂ ಆಯ್ದ್ರ? ಹಾಂ ವೆರಿ ಗುಡ್. ಹಾಂ ಇಷ್ಟು ಮಂದಿಗೆ ಇವರೆಲ್ಲ ಒಂದೇ ಸ್ಕೂಲ್ ಮಕ್ಕಳು. ಹೌದಲ್ಲ? ನಿಮ್ಮ ಸ್ಕೂಲ್ ಹೆಸರೇನು? ಪೂರ್ತಿ ಕಾಲೇನು ಮೇಡಮ್ಮ? ಹಾಂ ಇವಾಗ ರನ್ನಿಂಗ್ ರೇಸ್ ಹಚ್ಚಿದ್ದೀವಿ. ಇದು ಇದು ಲೈನ್ ಇಲ್ಲಿ ಮುಟ್ಬೇಕಲ್ಲ. ಸ್ವಲ್ಪ ಹಿಂಸರಪ್ಪು ಹಿಂಸರಿದೆ. ಇಲ್ಲಿ ಮುಟ್ಟೋದು, ಹಿಂದೆ ನೀ ಕಣ್ಣು ಹೆಂಗೆ ಮಾಡ್ಬೇಕಾ? ಹಾಂ ನೀ ಈ ಕಡೆ ಬಾ. ಹಿಡ್ಕೊಂಡೆ. ಹಾಂ ಎಷ್ಟಾದ್ರೆ? 7 ಮಂದಿ ಆದ್ರೆ? ನೋಡ್ರಿ ಬಾ ಮಜಾ ಆಯ್ತಿದೆ. ರೆಡಿ ಸ್ಟಡಿ ಗೋ. ನಿಮ್ಗೆ ಹೆಂಗೆ ಓಡಾಕೆ ಬರ್ತೈತಿ ಹಂಗೆ ಓಡ್ರಿ ಫಸ್ಟ್. ನಾ ಹೆಂಗೆ ಮಾಡ್ಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ಹಾಂ ರೆಡಿ ಸ್ಟಡಿ ಗೋ. ಹಾಂ ಫಸ್ಟ್ 8th ಬಂದರು. ಹಾಂ ಅವ ಅಲ್ಲೇ ನಿಂತ. ಹಾಂ ಹೌದಾ? ಹಾಂ ಅವಾಗ ಏನು ಮಾಡಿದರು? ಈಕೆ 8th ಫಸ್ಟ್ ಬಂದರು, ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲರೂ ಏನು ಮಾಡಿದರು? ಸಣ್ಣ ಹುಡುಗರೆಲ್ಲ ನನಗೆ ಪ್ರೈಸ್ ಬಂದಿಲ್ಲ ಅಂಥೇಳಿ ಅಳಕ್ಕೆ ಚಲೋ ಮಾಡಿದರು. ಅದ್ರಾಗ ಫುಲ್ ತಿಳ್ಕೊಳಕ್ಕಿದ್ದಕ್ಕಂದ್ರೆ 8th ಟೀಚರಿಗೆ ಹೇಳಿಲ್ಲ, ಇನ್ನೊಂದ್ಸಲ ರೈಸ್ ಹಚ್ಚಿರಿ ಮೇಡಮ್ಮ, ನಾವು ಓಡ್ತೀವಿ, ಅದು ಫಸ್ಟ್ಗೆ ಸರಿಯಾಗಲಿಲ್ಲ, ಅದು ಟ್ರಯಲ್ ಇದ್ದಂಗೆ ಅಂತ ಹೇಳಿಲ್ಲಕ್ಕೆ. ಹಾಂ ಹಂಗೆ ಟ್ರಯಲ್ ಇದ್ದಂಗೆ ಇನ್ನೊಂದ್ಸಲ ರೇಸ್ ಹಚ್ಚಿರಿ ಅಂದ್ರೆ ಅನ್ನೇನ ಆಯಿತು. ರೇಸ್ ಹಚ್ಚಿದ್ವಿ. ಅವಾಗ ಇವರೆಲ್ಲರಿಗೆ ಒಂದು ಕಿವಿಯಾಗಿ ಹೇಳಿಲ್ಲಕ್ಕೆ, ಕೈ ಹಿಡ್ಕೋಬೇಕು, ಎಲ್ಲರೂ ಸೇರೋ ಮನೆ ಹೋಗ್ಬೇಕು. ಅದು ಆ್ಯಕ್ಷನ್ ಮಾಡು. ಆ್ಯಕ್ಷನ್ ಅವ್ರಿಗೆ ಹೇಳ್ಬಿಡು. ಸಸ್ಪೆನ್ಸ್. ಹಾಂ ರೆಡಿ ನೋಡ್ಬೇಕಮ್ಮ ನೀನು ಎಲ್ಲರೂ ಹಿಡ್ಕೊಂಡ್ರಿಲ್ಲ ಅಂಥೇಳಿ. ರೆಡಿ ಸ್ಟಡಿ ಗೋ. ಎಲ್ಲರೂ ಚಪ್ಪಾಳೆ ತಟ್ರಿ. ಯಾರು ಫಸ್ಟ್ ಬಂದರು? ಏನಿತ್ತಲ್ಲೇ? ಯುನಿಟಿ, ಒಗ್ಗಟ್ಟಿತ್ತು.
ಹಾಂ, ಎಲ್ಲರೂ ಕೂಡ್ರಿ, ಎಲ್ಲರೂ ಕೂಡ್ರಿ. ಪ್ಲೀಸ್ ಸಿಟ್ ಆನ್ ಯುವರ್ ಪ್ಲೇಸ್. ಇಷ್ಟೊತ್ತಕ ಈ ತರಗತಿ ಅವಧಿಯನ್ನು ನನಗಾಗಿ ಕೊಟ್ಟಂಥ, ನನಗಾಗಿ ಎಲ್ಲರೂ ಈ ಅವಧಿಯನ್ನು, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗಾಗಿ ಕೊಟ್ಟಂಥ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಸಮಯವಿದ್ದರೆ ನಿಮ್ಮನ್ನು ಭೇಟಿಯಾಗಬೇಕು. ಖಂಡಿತ. ನೋಡ್ರಿ, ನಮಗೆ ಶಿಕ್ಷಕರಿಗೆ ಮಕ್ಕಳನ್ನ ನೋಡಿಲ್ಲ ಅಂತಂದ್ರೆ ನಿಂತು ಬರೋದು. ಅದಕ್ಕೆ ಈಗ 2 ತಿಂಗಳ ಸೂಟಿ ಒಳಗೆ ಮಕ್ಕಳನ್ನ ನೋಡಾರ್ದ ಇರೋಕ್ಕಾಗಲ್ಲ ಅಂತೇಳಿ ಮೇಡಮ್ ಅವ್ರು ಮೊನ್ನೆ ತಾವಾಗಲೇ ಬಂದು ನಿಮ್ಮನ್ನೆಲ್ಲ ನೋಡಿ ಇವತ್ತು ಅವ್ರ ಪ್ರೀತಿಯಿಂದ ನೀವು ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಡ್ರು. ಅವ್ರು ಮೊನ್ನೆ ಸಂಖ್ಯೆ ಕೇಳಿದರು, 80 ಹೇಳಿದ್ದೆ ನಾನು. ಈಗ ಅವ್ರು ಬಂದು ಹೋದ್ಮ್ಯಾಗ ಇನ್ನೂ ಮಕ್ಕಳ ನಿಮ್ಮ ಇಂಥೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರಂತಂದ್ರೆ ನಮ್ಗೆ ಖುಷಿ ಅಂತ ಇನ್ನೂ ಹೆಚ್ಚಿಗೆ ಜನ ಬಂದಾರ. ಮತ್ತು ಇವತ್ತು ಅವ್ರು ಸ್ವತಃ ಮಾಮ ಅಕ್ಕ ಇಬ್ಬರು ಸೇರಿ ಬಂದು ಮಕ್ಕಳಿಗೆ ಐಸ್ ಕ್ರೀಮು ಆಮೇಲೆ ನೋಡ್ರಿ ಹೌದಾ, ಅದಕ್ಕೆ ಆ ಒಂದು ಪ್ರೀತಿಗೆ ನಾವು ಸದಾ ನಮ್ಮ ಕಲಿಯುವ ಮನೆ ಯಾವಾಗಲೂ ಚಿರುಣಿ ಆಗಿರ್ತದ. ಮಸ್ಕಿ ಕೊಡ, ಕೊಡ ಮಸ್ಕಿ. ಅವ್ರ ಅಜ್ಜ ಬಂದಾರಲ್ಲ, ಇನ್ನು ಐಸ್ ಕ್ರೀಮ್ ಕೊಡ್ತೇವೆ. ಸುಮ್ ಕೂತವ್ರಿಗೆ ಕುಂದ್ರು. ಅವ್ರ ಅಜ್ಜಾರು ಬಂದಾರ. ಹ್ಞೂ, ಅವ್ರ ಅಜ್ಜ ಬಂದಾರ ಬಿಡ್ರಿ, ಹೋಗಲ್ರ. ಮತ್ತೆ ಕರ್ಕೊಂಡು ಹೋಗ್ತಾರ ಬಿಡ್ರಿ. ಅದೇ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಕಳಿಸ್ಬಿಡ್ರಿ. ಹೇಳಾಗ್ತಾಳೆ ಮಸ್ಕಿ ಹೋಗಿ ಬಾ, ನಿಮ್ಮ ತಂಗಿ ಕಳ್ಸಿ. ಅವ್ರು ಹೇಳ್ಬಿಡ್ರಿ, ಅವ್ರು ನಿಂದ್ರ ಅಂತ ಹೇಳ್ರಿ. ಅವ್ರ ಅಜ್ಜಾರ ನೀನು ನಾಷ್ಟಾ ಹೋಗೋಣ. ಅಲ್ಲ, ಅವ್ರ ಅಜ್ಜ 2 3. ಅದಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದಾರಪ್ಪ ಅಂತ, ಸಂವಿಧಾನವನ್ನು ಎಲ್ಲರಿಗೂ ಒಂದು ಮಾಡಿದ ಉದ್ದೇಶನೇ ಇದು. ಅರ್ಥ ಆಗ್ತದ? ನಾವು ಭಾರತೀಯರು ಏನು ಮಾಡಬೇಕಾಗ್ಯದಪ್ಪ ಅಂದ್ರೆ ಈ ನೀತಿಯನ್ನು ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕಾಗ್ಯದ. ಈಗ ನಾನು ಸೈನ್ಸು ಮ್ಯಾಥ್ಸು ಹೇಳ್ತೀನಿ, ಇವರು ಕನ್ನಡ ಹೇಳ್ತಾರ, ಅವರು ಇಂಗ್ಲೀಷ್ ಹೇಳ್ತಾರ, ಇನ್ನೊಬ್ರು ಸಮಾಜ ಹೇಳ್ತಾರ. ಇಲ್ಲಿ ಯಾವ ಶಿಕ್ಷಕರು ಸಹ ಏನಲ್ಲ ದೊಡ್ಡವರಲ್ಲ, ಯಾವ ಶಿಕ್ಷಕರು ಸಹ ಏನಲ್ಲ ಸಣ್ಣವರಲ್ಲ. ಇವತ್ತು ಮಿಸ್ LKG ಹೇಳ್ತಿರ್ಬೋದು, ನಾವು ದೊಡ್ಡ ಕ್ಲಾಸ್ ಹೇಳ್ತಿರ್ಬೋದು, ನಾವಿಲ್ಲೆಲ್ಲರೂ ಏನಪ್ಪ ಸಮಾನರು. ನಾವೆಲ್ಲರೂ ಏನು ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮ ಒಂದು ಮನೆತನವನ್ನು, ನಮ್ಮ ಶಾಲೆಯನ್ನು, ಈ ಶಾಲೆ ಅದೇವೆ ಶಾಲೆ ಎಲ್ಲರೂ ಸೇರಿ ಮುಂತರಬೇಕು. ಅರ್ಥ ಆಗೋದು ಮಿಸ್? ಅರ್ಥ ಆಗ್ತದೆ? ಶಾಲೆ ಮುಂತರ್ಬೇಕಂದ್ರೆ ಆಯಾಂಟಿ ಮೊದಲು ಮಾಡಿ ನಾವೆಲ್ಲರೂ ಸೇರಿ ಆಯಾಂಟಿ ಅರ್ಥ ಮಾಡ್ಕೊಡ್ರಿ. ನಾವು ಸೋರು ಹೆಡ್ಮಾಸ್ಟ್ರು ನಾವು ದೊಡ್ಡವರಲ್ಲ. ಈ ಶಾಲೆ ಮುಂದೆ ತರಬೇಕಂತ ಹೇಳಿ ಹೆಡ್ಮಾಸ್ಟ್ರು ಒಬ್ಬರೇ ಪ್ರಯತ್ನ ಮಾಡಿ ಒಂದು ಬೆಳಿಗ್ಗೆ ಬರ್ತಾರ, ಎಲ್ಲರೂ ಕಳಿಸಿ ಅವರೇ ಹೋಗ್ತಾರ ಅಂಥೇಳಿ ಉಳಿದವರು ಅವ್ರು ತಮ್ಮ ಪಾಲಿನ ಡ್ಯೂಟಿ ಮಾಡಿ ಹೋದ್ರೆ ಈ ಶಾಲೆ ಮುಂದೆ ಬರಲ್ಲ. ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೇ ಶಾಲೆ ಮುಂದೆ ಬರುತ್ತೆ. ಹಂಗೆ ಕೇಳಿ, ನಿಮ್ಮ ತರಗತಿ ಇರ್ಬೋದು, ನಿಮ್ಮ ಕ್ಲಾಸ್ ಇರ್ಬೋದು, ನಿಮ್ಮ ಕ್ಲಾಸ್ಮೇಟ್ ಇರ್ಬೋದು, ಮತ್ತು ಅದೇ ರೀತಿ ನಿಮ್ಮ ಮನೆಯೊಳಗೆ ನಿಮ್ಮ ತಮ್ಮ ಇರ್ಬೋದು, ತಂಗಿ ಇರ್ಬೋದು. ನೀವು ಈಗ ಮೇಡಮ್ ಅವ್ರು ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಅವ ಹೇಳ್ತದಾನ ಅವನೇ ಫಸ್ಟ್ ಬರ್ತಾನೆ ಅಂತ ಹೇಳಿದ. ಯಾರು ನಮ್ಮ ಮುತ್ತನಗೋಳ ಎದ್ದ ಈಗ ಅವನು ಆನ್ಸರ್ ಭಾರಿ ಚಂದ ಹೇಳಿದ. ಅಂದ್ರೆ ಹೇಳ್ತಾವ ಯಾಕೆ ಫಸ್ಟ್ ಬರ್ತಾನೆ ಅಂತಂದ್ರೆ 1ನೇತ 2ನೇತ 3ನೇತ 4ನೇತ 5ನೇತ 6ನೇತ 7ನೇತ ಮಟನೂ ಅವ ದಿನ ಹೋಗಿ ಬಂದು ರೂಢಿ ಇರ್ತದೆ. ಈಗ ಕೆಲವೊಮ್ಮೆ ಬಸ್ ಹಿಡಿಯವರು, ಈಗ ಬಸ್ ಈಗ ಮುದ್ದೆಗಳಲ್ಲಿ ನಾಗರಬೆಟ್ಟಾಗಿ ಕಲಿಯೋರು ಏನು ಮಾಡ್ತಾರೆ, ಬಸ್ನಾಗ ಹೋಗ್ತಾರೆ. ಅವ್ರು ದಿನ ಬಸ್ ಹಿಡಿಬೇಕಾದ್ರೆ ಓಡಿ ಹೋಗ್ಬೇಕಾಗ್ತದೆ. ಹೌದಲ್ಲ? ಯಾಕೆ ರೂಢಿ ಇರ್ತದೆ. ಹಂಗೆ ನಾ ಫಸ್ಟ್ ಬರಬೇಕು ಅನ್ಬೋದಾದರೆ ನಾವೇನು ಮಾಡ್ಬೋದು, ನಮ್ಮ ತಲೆ ಓಡಿಸಿ ನಾವು ಫಸ್ಟ್ ಬರ್ಬೋದು. ಆದರೆ ನಾವೆಲ್ಲರೂ ಫಸ್ಟ್ ಬರಬೇಕಂದಾಗ ನಮ್ಮ ಶ್ವೇತಾ ಬೆಸ್ಟ್ ಉದಾಹರಣೆ ಹೇಳಿದ್ರು. ಹೌದಾ? ಆಕೆಗೂ ಮತ್ತು ಅವನಿಗೂ ಮತ್ತು ಎಲ್ಲರೂ ಒಳ್ಳೆಯ ಪ್ರಯತ್ನ ಮಾಡಿದ್ರಿ. ನಿಮಗೆಲ್ಲರಿಗೂ ಜೋರಾದ ಚಪ್ಪಾಳೆ. ಅದಕ್ಕೆ ಕೇಳಿ ಒಂದು, ಅದಕ್ಕೆ ಇದ್ರ ಅರ್ಥ ನೀತಿ ಏನಪ್ಪ ಅಂದ್ರೆ 2 3. ಇದ್ರ ನೀತಿ ಏನಂತಂದ್ರೆ ಕುಟುಂಬದಲ್ಲಿ ಅರ್ಥ ಮಾಡಿ, ಕುಟುಂಬದಲ್ಲಿ ನನಗಂದು ನನಗಂದ ಅವ್ನು ನಾನು ನೋಡ್ತೀನಿ, ಇವು ನಾನು ನೋಡ್ತೀನಿ ಅಂತೇಳಿ ನಮ್ಮಲ್ಲಿ ಭೇದಗಳು ಬಂದ್ರೆ ನಾವೆಂದೂ ಜೀವನದಾಗ ಮುಂದೆ ಬರಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ಈಗ ಬಸ್ ಡ್ರೈವರ್ ಹೊಡೆಯವ್ರು ಎಷ್ಟು ಬಂದಿರ್ತಾರ ಬಸ್ನಾಗ? ಹೊಡೆಯವ್ರು ಎಷ್ಟು ಇರ್ತಾರ? ಕುಂತವರು 60 ಮಂದಿ ಇರ್ತಾರೆ. ಟಿಕೆಟ್ ಕೊಡೋರು ಒಬ್ಬರೇ ಕೊಡ್ತಾರೆ. ಹೌದು?
ಒಬ್ಬ ಯಾಕೆ ಹೊಡಿಬೇಕು? ಬರ್ಲಿ, ನಮಗೂ ಯಾಕೆ ಬರ್ತಿಲ್ಲ, ಬರ್ರಿ ನಾವು ಹೊಡಿ ಬರ್ರಿ ಅಂತೇಳಿ ಒಂದು 10 ಮಂದಿ ಹೋಗಿ ಆ ಡ್ರೈವರ್ ಬಾಜು ಸ್ಟೇರಿಂಗ್ ಹಿಡ್ಕೊಂಡು ಕುಂತ್ರ 10 ಮಂದಿ ಹಿಡ್ಕೊಂಡು ಕುಂತ್ರ ಗಾಡಿ ಮುಂದೆ ಹೋಗುತ್ತಾ ಹಂಗೆ ನಿಮ್ಮ ಮನೆಯೊಳಗೆ ನಿಮ್ಮ ಅಪ್ಪ ಇರ್ಬೋದು, ನಿಮ್ಮ ಅಜ್ಜ ಇರ್ಬೋದು, ನೀವಿರ್ಬೋದು, ನೀವೆಲ್ಲರೂ ನಿಮ್ಮ ಕಾಯಕ ನೀವು ಮಾಡ್ಬೇಕು. ಆಯ್ತಾ? ಅದ ಒಂದು ಜೋಕ್ ಐತಲ್ಲ, ಒಂದು ಸರ್ತಿ ಏನಾದಂತ ಅಣ್ಣ ತಮ್ಮ ಇಬ್ಬರಿದ್ದ ಸಂಭ್ರಮ ಸುದ್ಯಾನ ಅಂತ ಇದ್ರಲ್ಲ. ಅವಾಗ ಸಂಭ್ರಮ ಗೌಡಿಕೆ ಮಾಡ್ತಿದ್ದಂತ ಸುದ್ಯಾನ ಇನ್ನೂ ಸಣ್ಣ ಆಯ್ತು. ಆಮ್ಯಾಗ ಸುದ್ಯಾನಿಗೆ ಮದುವೆ ಆಗಾನ ಸುದ್ಯಾನಿಗೆ ಏನಂತಂತ, ರೀ ನಿಮ್ಮ ಅಣ್ಣರ ಗೌಡಿಕೆ ಮಾಡ್ತಾನ, ನೀವರ ಹೊಲ ಮನಿ ಎಲ್ಲ ಆಳ್ಕ ಕರ್ಕೊಂಡು ಹೋಗ್ತೀರಿ, ಅದಕ್ಕೆ ನೀವು ಈ ಮ್ಯಾಗಿಂದ ಗೌಡಿಕೆ ಮಾಡ್ರಿ ಅಂದ. ಯಾರೋ ಸುದ್ಯಾನನ್ ಹೇಳಿ. ಅವಾಗ ಸುದ್ಯಾನ ಬಂದ, ಅಣ್ಣ ಇಷ್ಟು ದಿವಸ ನೀನು ಗೌಡಿಕೆ ಮಾಡಿ ಇನ್ನು ಮ್ಯಾಗಿಂದ ನಾ ಗೌಡಿಕೆ ಮಾಡಪ್ಪ ಅಂದ. ಮಾಡು ಮರಿ ನೀರು ಬೇಡ ಅಂದಾರ. 1-4 ದಿನ ನಿಂದು ಬಾ ಕಲ್ಕೋ, ಆಮೇಲೆ ಗೌಡಿಕೆ ಮಾಡು ಅಂದ. ಆಯ್ತಂತೇಳಿ ಆಯ್ತಂತೆ ಸಂಭ್ರಮ ಮುಂದೆ ಸುಜ್ಞಾನ ಹಿಂದಿಂದ ಎಲ್ಲ ಕಡೆ ಅಡ್ಡಾಡಕತ್ರ. ಅವಾಗ ಏನಾಗಿತ್ತಂತ ಭಾಳ ಮಜಾ ಆಯ್ತ. ಇದು ಅಲ್ಲಿ ಏನಾಗಿತ್ತಂತ ಭಾಳ ಮಜಾ ಇದ್ದಿದ್ದು. ಅಲ್ಲಿ ಏನಾಗಿತ್ತಂತ, ಆ ಊರಾಗ ಒಬ್ಬನ ಹೆಂಡತಿ ಸತ್ಬಿಟ್ಟಿದ್ಲು. ಅವಾಗ ಒಬ್ಬನ ತಾಯಿ ಸತ್ಬಿಟ್ಟಿದ್ಲು. ಒಬ್ಬನ ತಾಯಿ ಸತ್ತಾಗ ಸಂಭ್ರಮ ಹೋದಂತ. ನೋಡ್ರಿ, ನಾ ಆ್ಯಕ್ಟಿಂಗ್ ಮಾಡಿ ತೋರ್ಸ. ಅವಾಗ ಸಂಭ್ರಮ ಹೋಗಿ ಹಿಂಗಾಗ್ಬಾರ್ದಾಗಿತ್ತಪ್ಪ ಕಲ್ಲಪ್ಪ, ಸೀತಾ ನಿಮ್ಮ ತಾಯಿ ಸಾಯ್ಬಾರ್ದಾಗಿತ್ತು. ಸೀತಾ ಇವತ್ತು ಆಕಿ ನಿನ್ನ ತಾಯಿ ಹೆಂಗಿತ್ತಂದ್ರೆ, ತಾಯಿ ಗಂಗವ್ವ, ಅವ್ರವ್ರ ಕಲ್ಲಪ್ಪನ ತಾಯಿ ಗಂಗವ್ವ. ಆ ಗಂಗವ್ವ ನಿನಗೊಬ್ಬಗೆ ತಾಯಿ ಅಲ್ಲ, ಇಡೀ ಊರಿಗೆ ತಾಯಿ. ಇವತ್ತ ಹೇಳಿ ನಿನಗ ತಾಯಿ ಕಳ್ಕೊಂಡ ದುಃಖ ನಿನಗೆ ಎಷ್ಟದ ಅಷ್ಟೇ ದುಃಖ ನಮಗದ. ಆಕಿ ಎಲ್ಲ ಇಡೀ ಊರ ತಾಯಿ ಕಳ್ಕೊಂಡ ಆಗ್ಯದ ಅಂತೇಳಿ ಸಂಭ್ರಮ ಹೇಳಿದಂತ. ಅವಾಗ ಮನೆಗೆ ಬಂದ. ಅವಾಗ ಸುದ್ದೇನಂತ, ಸಾಕು ನಾಳಿಂದ ನಾನಾ ಗೌಡಿಕೆ ಮಾಡ್ತೀನಿ, ನನಗೆಲ್ಲ ಗೊತ್ತಾಗ್ತಂತೇಳಿ ಮರನೇ ದೇವ ಏನು ಮಾಡಿದಂತ ಸುಜ್ಞಾನ. ಅವಾಗ ಅಣ್ಣ ಏನು ಮಾಡಿದಂತ ಹೊಲಕ್ಕೆ ಕರ್ಕೊಂಡು ಕೆಲ್ಸಕ್ಕೆ ಹೋದ. ಆ ಊರಾಗ ಅವತ್ತೇನಾಗಿತ್ತಂತ, ಒಬ್ಬರಿಗೆ ಸತ್ತಿದ್ಲ. ಅವಾಗ ಸುಜ್ಞಾನ ಬಂದು ಏನಂದ, ಚೇ ನಿಂಗಪ್ಪನ ಹೆಂಡತಿ ನಿಂಗವ ಸತ್ತಿದ್ಲು. ನಿಂಗಪ್ಪನ ಹಿಂಗಾಗ್ಬಾರ್ದಾಗಿತ್ತು. ಆ ನಿಂಗವ್ವ ನಿನಗೊಬ್ಬಗೆ ಹೆಂಡತಿ ಅಲ್ಲ, ನಮಗಿಲ್ಲೆಲ್ಲರಿಗೂ ಹೆಂಡತಿ ಆಗಿತ್ತು. ಇವತ್ತು ಹೆಂಡತಿ ಕಳ್ಕೊಂಡು ನಿನಗೆ ಎಷ್ಟು ದುಃಖ ಆಗ್ಯದ ಅಷ್ಟೇ ದುಃಖ ನನಗಾಗ್ಯದ, ನಮಗಾಗ್ಯದ. ಅದಕ್ಕೆ ಇಡೀ ಊರು ಇವತ್ತು ಹೆಂಡತಿಲ್ಲಾರ್ದಂಗೆ ದಿಕ್ಕಿಲ್ಲಾರ್ದಂಗೆ ಆಗಿಬಿಟ್ಟದ ಅಂತ ಹೇಳಿದಾಗ ಅಲ್ಲಿದ್ದಂಥ ಮಂದಿ ಎಲ್ಲರೂ ಕೂಡಿ ಸುಜ್ಞಾನಾಗ ಮಾಡಿದ್ರು. 1 2 3 ಹಂಗೆ ಕೇಳಿ. ಹಂಗೆ ಮನ್ಯಾಗ ಒಬ್ರು ಹಿರಿತನ ಮಾಡೋರಿರ್ತಾರ, ಅವ್ರಿಗೆ ಹಿರಿತನ ಮಾಡಾಕ ಬಿಡ್ಬೇಕು. ನಾ ಮಾಡ್ತೀನಿ ಅಂತೇಳಿ ಎಲ್ಲರೂ ಹಿರಿತನ ಮಾಡಾಕತ್ರ ಆ ಮನೆಯೆಂದು ಮುಂದೆ ಬರಲ್ಲ. ಅದಕ್ಕೆ ಕೇಳಿ, ನಿಮ್ಮ ಮನೆಯೊಳಗೆ ನೀವು ಅಕ್ಕಗಳದ್ರಿ ಒಂದು ನೋಡ್ರಿ, ಮನೆಯೊಳಗೆ ನೀವು ಅಕ್ಕ ಇರ್ತೀರಿ, ಅಣ್ಣ ಇರ್ತೀರಿ. ನೀವೇನು ಮಾಡ್ಬೇಕು, ನಿಮ್ಮ ಪಾಲಿನ ಕೆಲಸ ಮಾಡ್ಬೇಕು. ಬರೀ ನೀವು ನಿಮ್ದಷ್ಟೇ ಅಭ್ಯಾಸ ಮಾಡೋದಲ್ಲ, ನಿಮ್ಮ ತಮ್ಮ ತಂಗಿನೂ ಕುಂದ್ರಿಸ್ಕೊಂಡು ಅಭ್ಯಾಸ ಮಾಡ್ಬೇಕು. ಈಗ ಹೆಂಗೆ ಸಮೃದ್ಧಿ ಸಂಭ್ರಮನ ಸುದ್ದಿಯನ್ನು ಕರ್ಕೊಂಡು ಮಾಡ್ತಾಳೆ ಶ್ವೇತಾ, ಏನು ಮಾಡ್ತಾಳ ಮುತ್ತನಗೌಡ ಮತ್ತು ಇನ್ನೊಬ್ಬ ಯಾರ ಚನ್ನಗೌಡನ ಕರ್ಕೊಂಡು ಮಾಡ್ತಾಳೆ. ಆಮ್ಯಾಗ ಕೃತಿಕಾ ಏನು ಮಾಡ್ತಾಳ ಅಭಿಷೇಕ ಕರ್ಕೊಂಡು ಅಭ್ಯಾಸ ಮಾಡ್ತಾಳೆ. ಹಾಗೆ ನೀವು ಹೋಗಿ ಅಭ್ಯಾಸ ಮಾಡಬೇಕು. ಇಂಥ ಒಳ್ಳೆ ನೀತಿಯನ್ನು ನನಗೆ ಭಾಳ ಅದ್ಭುತವಾದ ರೀತಿಯಲ್ಲಿ ಇದು ನಮ್ಗೆ ಏನು ಅನಿಸ್ತು, ಇದೇನಿರ್ಬೋದು ನಮಸ್ಕಾರ ಅನಿಸ್ತು. ಆ ನೀತಿಯೊಳಗೆ ಬರ್ತಾರೆ ಬೈ, ಇನ್ನೊಂದು 5 ನಿಮಿಷ ಬರ್ತಾರೆ. ಎಲ್ಲರೂ ಸಹ 2 3 ಈ ಎಲ್ಲ ಬಂದು ಮುಟ್ಟೈತ್ರಿ ಬೈ, ನಿಮ್ದೆಲ್ಲ ಕ್ಲಿಯರ್ ಆಗೈತೆ. ಚಪಾತನ ಇಲ್ಲ ಎಲ್ಲ ಕ್ಲಿಯರ್ ಆಗೈತ್ರಿ. ನಾಷ್ಟಾಕಿ 5 ನಿಮಿಷ ಬರ್ತಾರೆ.
ಅದಕ್ಕೆ ಈಗ ಎಲ್ಲ ಸ್ಟಾಫ್ ಬರ್ರಿ ಅವ್ರ ಜೊತೆ ಒಂದು ಫೋಟೋ ತಗೋ ಬರ್ರಿ ಪಟ್ಟು